ಸ್ನೇಹಿತರೆ, ಇಂದಿನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಿಂದೂ ಧರ್ಮದಲ್ಲಿರುವ ಪವಿತ್ರ ತ್ರಿಮೂರ್ತಿಗಳ ಬಗ್ಗೆ ನೀವು ಕೇಳಿರುತ್ತೀರಿ ತಾನೇ. ಹೆಚ್ಚು ಶಕ್ತಿಯುತ ದೇವರುಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರರನ್ನೇ ತ್ರಿಮೂರ್ತಿಗಳೆಂಬುದಾಗಿ ಕರೆಯಲಾಗುತ್ತೆ. ಈ ಮೂವರಲ್ಲಿ ಶಿವ ಮತ್ತು ವಿಷ್ಣುವನ್ನು ಲೋಕದಲ್ಲಿ ಹೆಚ್ಚು ಪೂಜಿಸುತ್ತಾರೆ. ಆದರೆ ಬ್ರಹ್ಮದೇವರ ಪೂಜೆಯನ್ನು ಯಾವುದೇ ಹಿಂದೂ ಸಮಾರಂಭಗಳಲ್ಲಿ ಮಾಡೋದಿಲ್ಲ. ಯಾವುದೇ ನಿರ್ದಿಷ್ಟ ದಿನವನ್ನು ಬ್ರಹ್ಮನಿಗಾಗಿ ಮೀಸಲಿಟ್ಟಿಲ್ಲ. ಅಂತೆಯೇ ಯಾವುದೇ ದೇವಸ್ಥಾನವನ್ನೂ ಸಹ ಈ ದೇವರು ಹೊಂದಿಲ್ಲ. ಯಾವುದೇ ಮೂರ್ತಿಯೂ ಕೂಡ ಇಲ್ಲ. ನಿಜಕ್ಕೂ ಇದು ಆಶ್ಚರ್ಯಕರವಾಗಿದ್ರೂ ಏಕೆಂಬುದು ನಿಮಗೆ ಗೊತ್ತೇ? ತಿಳಿದುಕೊಳ್ಳೋಣ. ಇದಕ್ಕೂ ಮುನ್ನ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೃಷ್ಟಿಕರ್ತನೆಂದೇ ಪರಿಣತನಾಗಿ ಎಲ್ಲೆಡೆಯೂ ಮಾನ್ಯತೆಯನ್ನು ಬ್ರಹ್ಮನು ಪಡೆದುಕೊಂಡಿದ್ದಾರೆ. ಭೂಮಿಯಲ್ಲಿರುವ ಜೀವಿಗಳು ಬ್ರಹ್ಮನ ರಚನೆಯಾಗಿದೆ. ಜ್ಞಾನದ ದೇವತೆಯಾಗಿರುವ ಬ್ರಹ್ಮನು ವೇದಗಳನ್ನು ಸೃಷ್ಟಿಸಿದವರಾಗಿದ್ದಾರೆ. ಅದು 4 ತಲೆಗಳಿಂದ ವೇದಗಳ ಸೃಷ್ಟಿಯಾಗಿದೆ ಎಂಬ ಮಾತು ಕೂಡ ಇದೆ. ಇಷ್ಟೆಲ್ಲ ಮಹಿಮೆಗಳನ್ನು ಹೊಂದಿರುವ ಬ್ರಹ್ಮದೇವರನ್ನು ಯಾರೂ ಪೂಜಿಸುತ್ತಿಲ್ಲ. ಹಾಗಿದ್ರೆ ಇದಕ್ಕೆ ಕಾರಣವಾದ ಅಂಶಗಳಾದ್ರೂ ಯಾವುದು? ತಿಳಿಯೋಣ. ದಂತಕಥೆಗಳ ಪ್ರಕಾರ ಬ್ರಹ್ಮ ಮತ್ತು ವಿಷ್ಣು ತಮ್ಮಲ್ಲಿ ಯಾರು ದೊಡ್ಡವರು ಎಂಬ ವಾದಕ್ಕೆ ನಿಂತರು. ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಸಮರ್ಥರು ಎಂಬುದನ್ನು ಕಂಡುಕೊಳ್ಳಬೇಕೆಂಬ ವಿಚಾರಕ್ಕೆ ಅವರ ಚರ್ಚೆ ಕೂಡ ನಡೆಯಿತು. ಶಿವ ದೇವರು ಈ ವಾದದ ಮಧ್ಯಸ್ಥಿಕೆಯನ್ನು ವಹಿಸಿದರು. ಶಿವನು ಅತಿ ದೊಡ್ಡ ಲಿಂಗ ಸ್ವರೂಪಕ್ಕೆ ತಮ್ಮನ್ನು ಬದಲಿಸಿಕೊಂಡರು. ಬೆಂಕಿಯಿಂದ ಈ ಲಿಂಗವನ್ನು ಸೃಷ್ಟಿಸಿದ್ದರು. ಇದು ಸ್ವರ್ಗದಿಂದ ಭೂಗತ ಲೋಕದವರೆಗೆ ವಿಸ್ತಾರವನ್ನು ಪಡೆದುಕೊಂಡಿತ್ತು. ಲಿಂಗವು ತನ್ನ ಕೊನೆಯನ್ನು ಬ್ರಹ್ಮ ಮತ್ತು ವಿಷ್ಣುವಲ್ಲಿ ಯಾರು ಹುಡುಕುತ್ತಾರೋ ಅವರುಗಳೇ ಶ್ರೇಷ್ಠರು ಎಂಬುದಾಗಿ ಗುರುತಿಸಲ್ಪಡುತ್ತಾರೆ ಎಂಬುದಾಗಿ ತಿಳಿಸಿತು. ಶಿವ ಮತ್ತು ವಿಷ್ಣು ಇಬ್ಬರು ಈ ಪಂಥಕ್ಕೆ ಒಪ್ಪಿ ಲಿಂಗದ ಕೊನೆಯನ್ನು ಅನ್ವೇಷಿಸಲು ತೊಡಗಿದರು. ವರ್ಷಗಳವರೆಗೆ ಇವರು ಅನ್ವೇಷಣೆಯನ್ನೂ ಸಹ ನಡೆಸಿದ್ರು. ಲಿಂಗವು ಕೊನೆಯನ್ನು ಹೊಂದಿಲ್ಲ ಎಂಬುದನ್ನು ಅರಿತುಕೊಂಡರು. ತ್ರಿಮೂರ್ತಿಗಳಲ್ಲಿ ಶಿವನೇ ಶ್ರೇಷ್ಠ ಎಂಬ ಸತ್ಯವನ್ನು ವಿಷ್ಣುವು ಮನವರಿಕೆ ಮಾಡಿಕೊಂಡರು. ಆದರೆ ಬ್ರಹ್ಮನು ಶಿವನನ್ನೇ ಕೆಳಕ್ಕಿಳಿಸುವ ಯೋಜನೆಗೆ ತೊಡಗಿಕೊಂಡು ಕೊನೆಯನ್ನು ಹುಡುಕುವ ಅನ್ವೇಷಣೆಯಲ್ಲಿ ಅವರಿದ್ದಾಗ ಲಿಂಗದ ಮೇಲ್ಭಾಗದಲ್ಲಿದ್ದ ಕೇತಕಿ ಹೂವಿನ ಬಳಿ ಬ್ರಹ್ಮನು ಸಮೀಪಿಸಿದರು. ಶಿವನಿಗಿಂತಲೂ ಮುನ್ನವೇ ಲಿಂಗದ ಮೇಲ್ಭಾಗವನ್ನು ಬ್ರಹ್ಮನು ಹೇರಿದ್ದಾಗಿ ಮತ್ತು ತುದಿಯನ್ನು ಕಂಡಿರುವಂತೆ ಸಾಕ್ಷಿ ಹೇಳಲು ಕೇತಕಿ ಹೂವಿಗೆ ತಿಳಿಸಿದ್ರು. ಕೇತಕಿ ಇದಕ್ಕೆ ಒಪ್ಪಿಕೊಂಡರು. ಶಿವನಿಗಿಂತ ಮುನ್ನ ಬ್ರಹ್ಮನು ಕೊನೆಯನ್ನು ಕಂಡಿದ್ದಾರೆ ಎಂಬುದಾಗಿ ಕೇತಕಿಯು ಸುಳ್ಳು ಸಾಕ್ಷಿಯನ್ನು ಹೇಳಿದ್ರು. ಈ ಸುಳ್ಳಿನಿಂದ ಶಿವನು ಕೋಪೋದ್ರಿಕ್ತನಾದ್ರು. ಯಾವುದೇ ಮಾನವನಿಂದ ಬ್ರಹ್ಮನು ಪೂಜಿಸಲ್ಪಡಬಾರದು ಎಂಬುದಾಗಿ ಶಾಪವನ್ನಿತ್ತು. ಯಾವುದೇ ಹಿಂದೂ ಕಾರ್ಯಗಳಲ್ಲಿ ಕೇತಕಿ ಹೂವನ್ನು ಬಳಸಬಾರದು ಎಂಬುದಾಗಿ ಶಾಪವನ್ನು ನೀಡುತ್ತಾರೆ. ಇದರಿಂದಾಗಿ ಬ್ರಹ್ಮನು ಯಾರಿಂದಲೂ ಪೂಜಿಸಲ್ಪಡುತ್ತಿಲ್ಲ ಎಂಬ ನಂಬಿಕೆ ಇದೆ. ಇನ್ನೊಂದು ದಂತಕಥೆಯ ಪ್ರಕಾರ ಹೇಳೋದಾದ್ರೆ, ಬ್ರಹ್ಮನ ಜನನದ ನಂತರ ಸರಸ್ವತಿಯನ್ನು ಅವರು ಸೃಷ್ಟಿಸಿದ್ರು. ಆಕೆಯನ್ನು ಸೃಷ್ಟಿಸಿದೊಡನೆ ಆಕೆಯ ಸೌಂದರ್ಯಕ್ಕೆ ಬ್ರಹ್ಮನು ಮರುಳಾಗ್ತಾರೆ. ಇಂದ್ರಿಯ ಸುಖದ ಆಸೆಯಿಂದ ಹೊರಬರುವುದಕ್ಕಾಗಿ ಸರಸ್ವತಿಯು ಬ್ರಹ್ಮ ಬಯಕೆಯನ್ನು ತಿರಸ್ಕರಿಸುತ್ತಾರೆ ಮತ್ತು ಅವರ ಕಾಮುಕ ಬಯಕೆಯಿಂದ ತಪ್ಪಿಸಿಕೊಳ್ಳಲು ತಮ್ಮ ರೂಪವನ್ನು ಬದಲಾಯಿಸಿಕೊಳ್ತಾರೆ. ಆದರೆ ಆತ ಕಿಂಚಿತ್ತೂ ಹಿನ್ನಡೆಯುವುದಿಲ್ಲ. ಕೊನೆಗೆ ಆಕೆ ತನ್ನ ಕೋಪವನ್ನು ನಿಯಂತ್ರಿಸಲು ಸಾಧ್ಯವಾಗದೆ ಭೂಮಿಯಲ್ಲಿರುವ ಯಾರಿಂದಲೂ ಬ್ರಹ್ಮನು ಪೂಜಿಸಲ್ಪಡಬಾರದು ಎಂಬ ಶಾಪವನ್ನು ನೀಡಿಬಿಡುತ್ತಾರೆ. ಬ್ರಹ್ಮನು ಸೃಷ್ಟಿಕರ್ತ ಎಂಬುದನ್ನು ಹೊರತುಪಡಿಸಿ ಅವರನ್ನು ಭೂಮಿಯಲ್ಲಿರುವ ಯಾರೂ ಕೂಡ ಪೂಜಿಸುವುದಿಲ್ಲ. ಬ್ರಹ್ಮನ ಕಾಮವು ಮಾನವೀಯತೆಯ ಪತನವನ್ನು ಸೂಚಿಸುತ್ತೆ. ಹಿಂದೂ ಧರ್ಮದಲ್ಲಿ ಮೂಲಭೂತ ಆಸೆಗಳು ಮೋಕ್ಷ ಮಾರ್ಗದ ಅಡಚಣೆ ಎಂಬುದಾಗಿ ನಂಬಲಾಗಿದೆ. ಆದರೆ ಸೃಷ್ಟಿಕರ್ತನೇ ಮೂಲಭೂತ ಆಸೆಗಳಿಗೆ ಒಳಗಾಗಿ ಅವನತಿಯನ್ನು ಕಂಡುಕೊಂಡಿದ್ದಾರೆ ಎಂದು ಹೇಳಲಾಗುತ್ತೆ. ಹೀಗಾಗಿ ಬ್ರಹ್ಮನಿಗೆ ಭೂಲೋಕದಲ್ಲಿ ಯಾವುದೇ ತರಹದ ಪೂಜೆ ವಿಧಿವಿಧಾನಗಳು ನಡೆಯುವುದಿಲ್ಲ ಹಾಗೂ ಯಾವುದೇ ತರಹದ ದೇವಾಲಯಗಳೂ ಸಹ ಇಲ್ಲ ಎಂದು ಹೇಳಲಾಗುತ್ತೆ. ಧನ್ಯವಾದಗಳು. ಜೈ ಕರ್ನಾಟಕ.